ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಮುಳಬಾಗಿಲು ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘ 2025-26ನೇ ಸಾಲಿನಲ್ಲಿ ಒಂದು ಹೊಸ ಸಮಿತಿಯನ್ನ ರಚನೆ ಮಾಡಲಾಯಿತು. ಈ ಸಮಿತಿಯಲ್ಲಿ ಎಲ್ಲರ ಹಿರಿಯರು ಮತ್ತು ನಮ್ಮ ವಯಸ್ಕರ ಒಂದು ಸಮ್ಮೇಳನದ ಒಂದು ವಿಶೇಷವಾದಂಥ ತಂಡವನ್ನ ನಿನ್ನೆ ಆಯ್ಕೆ ಮಾಡಿದ್ದಾರೆ. ಮೊಟ್ಟ ಮೊದಲಿಗೆ ಆಯ್ಕೆ ಮಾಡಿದಂಥ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮಲ್ಲಿ ಅನುಭವಸ್ಥರಾದಂಥ ನಂಜುಂಡಪ್ಪ ಸಾರ್ ಅವರು, ಜಯರಾಮ್ ಸಾರ್ ಅವರು, ಮುನ್ರತ್ನಯ್ಯ ಸಾರು, ಶಿವಣ್ಣ, ಚಾಂದ್ ಪಾಷಾ ಅಂತ ನುರಿತ ಹಿಂದೆ ಕೆಲಸ ನಿರ್ವಹಿಸಿರುವಂಥವರು ಪದಾಧಿಕಾರಿಗಳಾಗಿದ್ದಾರೆ. ಜೊತೆಗೆ ನೂತನವಾಗಿ ಒಂದು ಹೊಸ ತಂಡ ಹೊಸ ಚಿಂತನೆಗಳೊಂದಿಗೆ ಸೇರ್ಕೊಂಡಿದೆ. ಈ ಎಲ್ಲರ ಒಂದು ಸಮ್ಮೇಳನದ ಜೊತೆಗೆ ಒಂದು ನೂತನ ಸಮಿತಿ ನಿನ್ನೆ ರಚನೆಯಾಗಿದೆ. ಈ ಒಂದು ಸಂದರ್ಭದಲ್ಲಿ ಈ ಹಿಂದೆ ಏನು ಕಾರ್ಯಕ್ರಮಗಳನ್ನ ನಮ್ಮ ಸಂಘ ಮಾಡ್ಕೊಂಡು ಹೋಗ್ತಾ ಇತ್ತು, ಆ ಎಲ್ಲಾ ಕಾರ್ಯಕ್ರಮಗಳನ್ನ ಈಗಲೂ ಸಹ ನಾವು 5 ವರ್ಷಗಳ ಕಾಲ ಮುನ್ನಡೆಸ್ಕೊಂಡು ಹೋಗ್ತೀವಿ. ಜೊತೆಗೆ ಇನ್ನೂ ಹಿರಿಯರು, ಅನುಭವಸ್ಥರು ನಮ್ಮ ಸಂಘದಲ್ಲಿ ಮೊದಲಿಂದನೂ ದುಡಿದಂಥವ್ರು ಇದ್ದಾರೆ. ಜೊತೆಗೆ ಇನ್ನೂ ಹೊಸ ಚೇತನಗಳು ಈಗ ನಿವೃತ್ತಿಯಾಗಿ ಬರ್ತಾ ಇಂಥವ್ರು ಇದ್ದಾರೆ. ಅವರೆಲ್ಲರನ್ನೂ ಇನ್ನೂ ನಾವು ನಮ್ಮ ಕಾರ್ಯಕಾರಿ ಸಮಿತಿಗೆ ನಾಮನಿರ್ದೇಶನ ಮಾಡಿಕೊಂಡು ಇನ್ನೂ ಉತ್ತಮವಾದಂಥ ಒಂದು ತಂಡವನ್ನು ರಚನೆ ಮಾಡಿ ಸರ್ಕಾರಿ ನಿವೃತ್ತ ನೌಕರರು ಏನಿದ್ದಾರೆ ಅವ್ರಿಗೆ ಆಗುವಂಥ ಎಲ್ಲ ತೊಂದರೆಗಳಿಗೂ ತಕ್ಷಣ ಸ್ಪಂದಿಸುವಂತಹ ಒಂದು ಕಾರ್ಯವನ್ನ ಈ ಸಂಘ ಇನ್ನು ಮುಂದೆ ಮಾಡುತ್ತೆ. ನಿವೃತ್ತ ನೌಕರರ ಬೇಡಿಕೆಗಳು ಈಗಾಗಲೇ ಏನಿದೆ, ನಮಗೆ ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ಈ ನಿನ್ನೆ ತಾನೇ ನಾನು ಆಯ್ಕೆ ಆದೆ. ಸರ್ಕಾರ ನಿನ್ನೆ ತಾನೇ ಒಂದು ಆದೇಶ ಮಾಡಿದೆ. ಕಮ್ಯುಟೇಷನ್ ನಾವು ಏನು ಹೋರಾಟ ಮಾಡಬೇಕು ಅಂತ ಹೊರಟಿದ್ವಿ, ಅದು 10 ವರ್ಷ 8 ತಿಂಗಳು ಇದ್ರದ್ದು ಹೈಕೋರ್ಟ್ ಅಲ್ಲಿ ಒಂದು ಇದಿತ್ತು, ಅದು ಸರ್ಕಾರದ ಮಟ್ಟದಲ್ಲಿ ಒಪ್ಪಿಗೆ ಆಗಿದೆ. ಅದು ಎಲ್ರಿಗೂ ಅನ್ವಯಿಸತ್ತೆ. ಯಾರು ಇನ್ನು ಕೋರ್ಟ್ಗೆ ಹೋಗುವಂತ ಅವಶ್ಯಕತೆನೂ ಬರಲ್ಲ. ಇದೊಂದು ಒಳ್ಳೆ ಸುದ್ದಿನೂ ನಮ್ಗೆ ಸಿಕ್ಕಿದೆ. ಇದೇ ರೀತಿಯಾಗಿ ಆರೋಗ್ಯದ ಸಮಸ್ಯೆಗಳಿಗೆ ಸ್ಪಂದಿಸುವಂತದ್ದಾಗ್ಬೋದು, ಬ್ಯಾಂಕಲ್ಲಿ ಆಗುವಂತ ಅಡಲ್ತೊಡಗಳಿಗೆ ಸ್ಪಂದನೆ ಮಾಡುವಂತದ್ದಾಗ್ಬೋದು. ಜೊತೆಗೆ ನಿವೃತ್ತ ಸರ್ಕಾರಿ ನೌಕರರು ನಾವು ಜಟಿಲವಾಗಿ ಇದ್ಬಿಟ್ಟಿದ್ದೀವಿ, ನಾವೇನು ಉಪಯೋಗಕ್ಕೆ ಬರಲ್ಲ ಅನ್ನೋವಂಥ ಏನು ಚಿಂತನೆಗಳು ಮಾಡ್ತಾ ಇದ್ರು ಅದರಿಂದ ಹೊರಗೆ ತರಿಸಿ ಅವ್ರಿಗೆ ಪ್ರತಿ ವರ್ಷನೂ ನೂತನ ಕಾರ್ಯಕ್ರಮಗಳು, ಅವ್ರಿಗಾಗಿ ಆರೋಗ್ಯ ಕಾರ್ಯಕ್ರಮಗಳಾಗ್ಬೋದು, ಕ್ರೀಡಾ ಚಟುವಟಿಕೆಗಳಾಗ್ಬೋದು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಇವೆಲ್ಲವನ್ನೂ ಹಮ್ಮಿಕೊಳ್ಳೋ ನಿಟ್ಟಿನಲ್ಲಿ ಒಂದು ಕಾರ್ಯಯೋಜನೆಯನ್ನ ಸಿದ್ಧಪಡಿಸ್ತಾ ಇದ್ದೀವಿ. ಇನ್ನು ಮುಂದೆ ಯಾರು ರಿಟೈರ್ಡ್ ಆಗ್ತಾರೆ ಅವರನ್ನ ರಿಟೈರ್ಡ್ ಆದ ದಿನ ಅವ್ರಿಗೆ ಒಂದು ನಮ್ಮ ಸಂಘದಿಂದ ಆಹ್ವಾನವನ್ನು ಕೊಟ್ಟು ನಮ್ಮ ಪ್ರತಿ ತಿಂಗಳು ನಡೆಯುವಂತ ಸಭೆಯಲ್ಲಿ ಅವ್ರಿಗೆ ಆಹ್ವಾನವನ್ನ ನೀಡ್ತೇವೆ. ಜೊತೆಗೆ ನಮ್ಮಲ್ಲಿ ಯಾರಾದ್ರೂ ದೈವಾಧೀನರಾದ್ರು ಅಂತ ತಿಳಿದ್ರೆ ಅವ್ರಿಗೆ ಸರ್ಕಾರದಿಂದ ಏನು ಬರಲ್ಲ, ಈಗ ನಿವೃತ್ತಿ ಆದವ್ರಿಗೆ ಬರಲ್ಲ. ನಾವು ನಮ್ಮ ಸಂಘದ ಕಡೆಯಿಂದ 5,000 ರೂಪಾಯಿಗಳನ್ನ ಆ ಒಂದು ಕಾರ್ಯಗಳಿಗೆ ಅಂತೇಳಿ ಅವ್ರ ಕುಟುಂಬದವ್ರಿಗೆ 5,000ಗಳನ್ನು ನೀಡೋದ್ರ ಜೊತೆಗೆ ಆ ಒಂದು ಕುಟುಂಬಕ್ಕೆ ಏನ್ ಬರ್ಬೇಕಾಗಿದೆ ಸರ್ಕಾರದಿಂದ ಆಗ್ಬೋದು, ಮತ್ತೆ ಬೇರೆ ಸೌಲಭ್ಯಗಳು ಏನ್ ಬರ್ಬೇಕಾಗಿದೆ ಅದೆಲ್ಲವನ್ನು ನಾವು ಮುಂದೆ ನಿಂತು ಮಾಡ್ಕೊಡ್ತೀವಿ ಅನ್ನೋಂಥ ಒಂದು ಭರವಸೆಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ಇಲಾಖೆಗಳ ಜೊತೆಯಲ್ಲಿ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡು ನಮ್ಮ ನಿವೃತ್ತ ನೌಕರರಿಗೆ ಯಾವುದೇ ಇಲಾಖೆಯಲ್ಲಿ ಏನ್ ಕೆಲಸ ಆಗ್ಬೇಕು ಅಂತ ಹೇಳಿದ್ರು ಅದು ಮುಂಚೂಣಿಯಲ್ಲಿ ನಿಂತು ಸಕ್ರಮವಾದಂಥ ಕೆಲಸಗಳನ್ನ ಮಾಡೋದಕ್ಕೆ ಮುಂದೆ ಬರ್ತೀವಿ. ಇದರ ಜೊತೆಯಲ್ಲಿ ಸಮಾಜದಲ್ಲಿ ನಿವೃತ್ತ ನೌಕರರು ಅನ್ಕೊಂಡಿರೋಂಥವ್ರು 60 ವರ್ಷ ಮೇಲ್ಪಟ್ಟವ್ರು ನಾವು ಸಮಾಜದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡ್ಬೋದು ಅನ್ನೋದಕ್ಕೆ ನಾವು ಒಂದು ತಂಡ ಎಲ್ಲ ಸಾಮಾಜಿಕ ಕಾರ್ಯಗಳನ್ನು ಮಾಡಿಸೋದಕ್ಕೆ ಒಂದು ಮುನ್ನಡೆಯನ್ನ ಬರೀತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನ ನಡೆಯುವಂತ ಎಲ್ಲ ಕಾರ್ಯಗಳು ನಮ್ಮ ವರ್ಷ ಪೂರ್ತಿ ನಡೆಯುವಂತ ನಮ್ಮ ಇಲಾಖಾ ಕಾರ್ಯಗಳಾಗ್ಬೋದು, ಸ್ವಾತಂತ್ರ್ಯ ದಿನಾಚರಣೆಗಳಾಗ್ಬೋದು, ಎಲ್ಲದರಲ್ಲೂ ನಾವು ಭಾಗಿಯಾಗ್ತೀವಿ. ಜೊತೆಗೆ ನಾವೂ ಸಹ ಆಚರಣೆ ಮಾಡ್ತೀವಿ. ಸಮಾಜದ
ಎಲ್ಲ ವರ್ಗಗಳಿಗೂ ನಮ್ಮ ಸಂಘದ ಕಡೆಯಿಂದ ಸಹಾಯ ನೀಡೋದ್ರಲ್ಲಿ ಮುಂಚೂಣಿಯಲ್ಲಿ ಇರ್ತೀವಿ ಅಂತೇಳಿ ಹೇಳ್ತಾ ಈ ಮುಂದಿನ ಯೋಜನೆಗಳ ಜೊತೆಗೆ ಈ ಹಿಂದೆ ನಡೆದು ಬಂದಂತ ಹಿರಿಯ ನಾಗರಿಕರ ದಿನಾಚರಣೆಗಳಾಗ್ಬೋದು, ನಮ್ಮ ಸಂಘದಿಂದ ನಡೆಯುವಂತ ಪ್ರತಿ ತಿಂಗಳ ಸಭೆಗಳಾಗ್ಬೋದು, ಈ ಎಲ್ಲಾ ಕಾರ್ಯಕ್ರಮಗಳನ್ನು ಸಹ ಮುನ್ನಡೆಸ್ಕೊಂಡು ಹೋಗ್ತೀವಿ. ಈಗಾಗಲೇ ರಾಜ್ಯದಲ್ಲಿ ಮುಳಬಾಗಿಲು ತಾಲೂಕು ಸರ್ಕಾರಿ ನಿವೃತ್ತ ನೌಕರರ ಸಂಘ ಒಂದು ಉತ್ತಮ ಸಂಘ ಅಂತೇಳಿ ಏನು ಹೆಸರು ಗಳಿಸಿದೆ, ಅದನ್ನ ಇನ್ನೂ ಅತ್ಯುತ್ತಮವಾಗಿ ಮುನ್ನಡೆಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಭರವಸೆಯನ್ನು ಕೊಡ್ತಾ ಈ ಸಂದರ್ಭದಲ್ಲಿ ನನ್ನ ಈ ಮಾತುಗಳ ಆಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಆಗಿರುವಂತವ್ರು ನಮ್ಮಲ್ಲಿ 250 ಇದ್ದಾರೆ. ಮೆಂಬರ್ಶಿಪ್ ಆಗದೆ ಇರುವಂತವ್ರು ಇದ್ದಾರೆ, ಸುಮಾರು 600ರಿಂದ 700 ಮೇಲಿದ್ದಾರೆ. ಅಲ್ಲ, ನಿವೃತ್ತ ನೌಕರರು ಕೇಳ್ತಾ ಇದ್ದಾರೆ. ಕಮಿಟಿ ಈಗ 16 ಜನ ಮೆಂಬರ್ಶಿಪ್ ಆಗಿರುವಂತವ್ರು. ಸರ್ ಇದ್ದೋಗಿದ್ದಾರೆ. ಈಗ ನಮ್ಮ ಕಾರ್ಯಯೋಜನೆಯಲ್ಲಿ ಅದು ಒಂದಿದೆ, ಮೆಂಬರ್ಶಿಪ್ ಡ್ರೈವ್ ಮಾಡುವಂಥದ್ದು. ನಿವೃತ್ತರಾದಂತ ಎಲ್ಲಾ ನೌಕರರು ನಮ್ಮಲ್ಲಿ ಸದಸ್ಯರಾಗಬೇಕು ಅನ್ನುವಂತ ಒಂದು ಯೋಚನೆಯನ್ನು ಸಹ ನಾವು ಮಾಡಿದ್ದೀವಿ.